ಆಚಾರ್ಯ ಚಾಣಕ್ಯನು ಈ 3 ರೀತಿಯ ಜನರು ನಿದ್ರೆಯಿಂದ ಎಂದಿಗೂ ಎಚ್ಚರಗೊಳ್ಳಬಾರದೆಂದು ಹೇಳುತ್ತಾರೆ. ನೀವು ಈ 3ರನ್ನು ನಿದ್ರೆಯಿಂದ ಎಬ್ಬಿಸಿದರೆ ಅದರಿಂದ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ ಎಂದು ಹೇಳಿದ್ದಾರೆ. ಇವರ ನೀತಿ ಹೇಳುವಂತೆ ನಿದ್ರೆ ಮಾಡುತ್ತಿರುವ ಈ 3 ಜನರನ್ನು ಯಾವತ್ತೂ ಎಬ್ಬಿಸಲು ಹೋಗಬಾರದಂತೆ. ಇದರಿಂದ ನೀವು ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಆ ಜನರು ಯಾರು ಮತ್ತು ಅವರನ್ನು ಏಕೆ ಎಬ್ಬಿಸಬಾರದು ಎನ್ನುವುದನ್ನು ನೋಡೋಣ. ಪ್ರಶ್ನೆದು, ಅಪ್ಪಿತಪ್ಪಿಯೂ ದೇಶದ ರಾಜ ಅಥವಾ ದೇಶದ ಪ್ರಮುಖ ವ್ಯಕ್ತಿ ಮಲಗಿದ್ದರೆ ಅಂಥವರನ್ನು ಎಬ್ಬಿಸಲು ಹೋಗಲೇಬೇಡಿ ಎಂದಿದ್ದಾರೆ. ಯಾಕೆಂದರೆ ರಾಜನನ್ನು ತಪ್ಪಾದ ಸಮಯದಲ್ಲಿ ಎಬ್ಬಿಸಲು ಹೋದರೆ ರಾಜ ಕೋಪಗೊಳ್ಳುತ್ತಾರೆ. ಇದರಿಂದ ಆತ ನಿಮ್ಮ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಎರಡನೇದು, ಮಲಗಿರುವ ಮಕ್ಕಳನ್ನು ಯಾವತ್ತೂ ಎಬ್ಬಿಸಲು ಹೋಗಲೇಬಾರದು. ಯಾಕಂದರೆ ಸಣ್ಣ ಮಕ್ಕಳಿಗೆ ನಿದ್ರೆ ಪೂರ್ತಿಯಾಗದೇ ಇದ್ದರೆ ಅವರು ಹಠ ಮಾಡೋದು ಜಾಸ್ತಿ. ಒಂದು ವೇಳೆ ನೀವು ಮಲಗಿರುವ ಮಗುವನ್ನು ಎಬ್ಬಿಸಿದರೆ ಮಗು ಹತ್ತು ರಂಪಾಟ ಮಾಡುತ್ತೆ. ಅವರನ್ನು ಸಂಭಾಳಿಸೋದೇ ಕಷ್ಟ ಆಗುತ್ತೆ. ಮೂರನೇದು, ಮನುಷ್ಯರು ತಪ್ಪಿಯೂ ಮಲಗಿರುವ ಮೂರ್ಖ ಪ್ರಾಣಿಯನ್ನು ಎಬ್ಬಿಸಲು ಹೋಗಲೇಬಾರದು. ಮೂರ್ಖರನ್ನು ಎಬ್ಬಿಸಿದ ಕೂಡಲೇ ಅವರಿಗೆ ಕೋಪ ಬರುತ್ತೆ. ಯೋಚನೆ ಮಾಡದೆ ನಿಮ್ಮ ಮೇಲೆ ಜಗಳಕ್ಕೆ ಇಳಿಯುವ ಸಾಧ್ಯತೆ ಇದೆ. ಹಾಗಾಗಿ ಈ 3 ಜನರು ನಿದ್ರಿಸುತ್ತಿರುವಾಗ ಅವರನ್ನು ಎಚ್ಚರಿಸುವ ಬಗ್ಗೆ ಯೋಚನೆ ಮಾಡಲೇಬೇಡಿ. ಅವರಾಗಿಯೇ ಎಚ್ಚರಗೊಂಡ ಬಳಿಕ ನಿಮ್ಮ ಕೆಲಸ ಮಾಡಿಸಿ. ಇಲ್ಲವಾದರೆ ನೀವು ಸಮಸ್ಯೆಗೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.